ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ನಗರದ ಹಿರೇಬಿದನೂರು ಕೆರೆ ಅಂಗಳಕ್ಕೆ ಸಂಬಂಧಿಸಿದ ಜಾಗದಲ್ಲಿ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ಗುಡಿಸಲುಗಳನ್ನು ಹಾಕಿಕೊಂಡು ಸರ್ಕಾರಿ ಜಾಗವನ್ನು ಕಬಳಿಸಲು ಸಂಚು ನಡೆಸಿದ ಕೃತ್ಯವನ್ನು ಗಮನಿಸಿದ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಇಂದು ಬೆಳಗ್ಗೆ ದಿಟ್ಟತನದಿಂದ ಬುಲ್ಡೋಜರ್ಗಳನ್ನು ತೆಗೆದುಕೊಂಡು ಹೋಗಿ ಅಕ್ರಮವಾಗಿ ನಿರ್ಮಿಸಿದ ಗುಡಿಸಲುಗಳನ್ನು ತೆರವುಗೊಳಿಸಿ ತಮ್ಮ ಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಹಿರೇಬಿದನೂರು ಚಿಕ್ಕಕೆರೆ ಸರ್ವೆ ನಂಬರ್ 202 1 ಎಕರೆ 25 ವಿಸ್ತೀರ್ಣದಲ್ಲಿ ಇತ್ತೀಚೆಗೆ ಕೆಲವರು 20 ಗುಡಿಸಲುಗಳನ್ನು ಅಕ್ರಮವಾಗಿ ನಿರ್ಮಿಸಿದರು. 3-4 ಗುಡಿಸಲುಗಳಲ್ಲಿ ಮಾತ್ರ ಜನರು ವಾಸಿಸುತ್ತಿದ್ದು, ಉಳಿದ ಗುಡಿಸಲುಗಳನ್ನು ಕೇವಲ ಸರ್ಕಾರಿ ಜಾಗವನ್ನು ಕಬಳಿಸಲು ಸಲುವಾಗಿ ನಿರ್ಮಿಸಿಕೊಂಡಿದ್ದರು. ಈಗಾಗಲೇ ಹಲವಾರು ಬಾರಿ ತಾಲೂಕು ಆಡಳಿತ ಅಕ್ರಮವಾಗಿ ನಿರ್ಮಿಸಿರುವ ಗುಡಿಸಲುಗಳನ್ನು ತೆರವುಗೊಳಿಸಲು ಹಲವಾರು ಬಾರಿ ತಿಳಿಸಿದರೂ ಕೂಡ ಒತ್ತುವರಿದಾರರು ಗುಡಿಸಲುಗಳನ್ನು ತೆರವು ಮಾಡದೆ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದರು. ಇಂದು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಯಾವುದೇ ಒತ್ತಡಕ್ಕೂ ಮಣಿಯದೆ ಒಂದಷ್ಟು ಗುಡಿಸಲುಗಳನ್ನು ತೆರವುಗೊಳಿಸಿ ಉಳಿದ ಗುಡಿಸಲುಗಳನ್ನು 12 ದಿನಗಳಲ್ಲಿ ತೆರವುಗೊಳಿಸಬೇಕೆಂದು ಖಡಕ್ ಆಗಿ ಸೂಚಿಸಿದ್ದಾರೆ. ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕೆರೆ ಅಂಗಳದ ಜಾಗವನ್ನು ಯಾವುದೇ ಕಾರಣಕ್ಕೂ ನಿವೇಶನಗಳಿಗೆ ಅಥವಾ ಇನ್ಯಾವುದೇ ಉದ್ದೇಶಗಳಿಗೆ ಮಂಜೂರು ಮಾಡಲು ಬರುವುದಿಲ್ಲ. ನಿಜವಾದ ನಿವೇಶನ ರಹಿತರು ಇದ್ದರೆ ಅವರು ನಗರಸಭೆ ಕಚೇರಿಗೆ ಅರ್ಜಿ ಸಲ್ಲಿಸಿ ನಿವೇಶನಕ್ಕೆ ಮನವಿ ಮಾಡಿಕೊಳ್ಳಬಹುದು ಎಂದರು. ಆಗಿದ್ರೆ ನೀವು ಪಂಚಾಯಿತಿಗೆ ನಾವು ಸೈಟ್ಲೆಸ್ ಅಂತ ಅರ್ಜಿ ಕೊಡಿ, 100% ನಿಮಗೆ ಇವತ್ತಲ್ಲ ನಾಳೆ ನಿಮಗೆ ಸೈಟ್ ಸಿಗುತ್ತೆ. ಆದರೆ ಅದನ್ನು ಬಿಟ್ಟು ಸರ್ಕಾರಿ ಜಮೀನು ಒತ್ತುವರಿನ ಮಾಡ್ಕೊಳ್ಳೋದು, ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಳ್ಳೋದು, ಈ ಥರ ಮಾಡಿದರೆ ಅವ್ರಿಗೆ ಕಾನೂನು ಕ್ರಮ ಅವ್ರು ಅನುಭವಿಸ್ಬೇಕಾಗುತ್ತೆ. ಇದು ಒಂದು ಎಚ್ಚರ ಅಂತ ತಿಳ್ಕೊಳ್ಳಿ. ಸೊ ಟೋಟಲ್ ಎಷ್ಟಿದೆ ಸರ್ ಇದು? ಇದು 1 ಎಕರೆ 25 ಗುಂಟೆ ಇದೆ ಸರ್ವೆ ನಂಬರ್ 202ರಲ್ಲಿ. ಇದು ಕೆರೆ ಅಂಗಳ ಆಗಿರೋದ್ರಿಂದ ಇದನ್ನು ಈ ಸೈಟ್ಗಂತ ನಾವು ಗ್ರ್ಯಾಂಟ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಪಾಪ ಕೆಲವೊಂದು ಬಡವರು ಯಾರೋ ಆಸೆ ಕೇಳಿ ಏನು ಮಾಡ್ತಾರೆ, ಇಲ್ಲಿ ಇದನ್ನು ಹಾಕ್ತಾರೆ. ಸುಮಾರು ಒಂದು 50,000 ಖರ್ಚಾಗಲಿ 25,000 ಖರ್ಚಾಗಲಿ ಅದು ವೇಸ್ಟು. ಯಾಕಂದರೆ ಇದನ್ನು ಗ್ರ್ಯಾಂಟೇ ಮಾಡೋಕ್ಕಾಗಲ್ಲ ಅಂತಂದರೆ ಇವತ್ತೆಲ್ಲ ನಾಳೆ ಅದು ತೆರವುಗೊಳಿಸಲೇಬೇಕಾಗಿರುವಂಥ ಪ್ರದೇಶ.